ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಅವುಗಳನ್ನು ಇಮಿಡಿಯೇಟಾಗಿ ವಾಚ್ ಮಾಡಬಹುದು. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಯಾರೆಲ್ಲ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವ್ರಿಗಾಗಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಇಲ್ಲಿಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡಬಹುದು. ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದಿದೆ. ನಮ್ಮ ಪುಸ್ತಕ ಈಗ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಅವೈಲೇಬಲ್ ಇದ್ದು ನೀವು ಅಲ್ಲಿಯೂ ಹೋಗಿ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಪ್ಯಾರಾಗ್ರಾಫ್ ಹೇಗಿದೆ, ಯಾವ ರೀತಿ ನಾವು ಅದನ್ನು ಟ್ರಾನ್ಸ್ಲೇಷನ್ ಮಾಡಬೇಕಾಗತ್ತೆ ಅಂತ. ಐ ಹೋಪ್ ಯು ಗೈಸ್ ನೋ ದಟ್ ನಾನು ನಿಮಗಾಗಿ ಟಾರ್ಗೆಟ್ 402 PSI ಸೆಷನ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ನೀವಿನ್ನೂ ಆ ಪ್ಲೇಲಿಸ್ಟನ್ನು ನೋಡಿಲ್ಲ ಅಂತಿದ್ದಲ್ಲಿ ನಾನು ಇದೇ ಸೆಷನ್ನ ಕೊನೆಯಲ್ಲಿ ನಾನು ನಿಮಗೆ ಪ್ಲೇಲಿಸ್ಟನ್ನು ತೋರಿಸ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡಬಹುದು. ಬನ್ನಿ ನೋಡೋಣ ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಹೇಗಿದೆ ಅಂತ. ಕನ್ನಡದ ಒಂದು ಪ್ಯಾರಾಗ್ರಾಫ್, ಇದನ್ನು ಇಂಗ್ಲಿಷ್ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ನೋಡಿ ತಿಳ್ಕೊಳ್ಳೋಣ. ಓದೋಣ. ಕೈಗಾರಿಕೆಗಳಲ್ಲಿ ಬಳಕೆಯಾಗುವ ರಾಸಾಯನಿಕ ವಸ್ತುಗಳು ಅತಿಯಾದ ಉಷ್ಣಾಂಶದಂತಹ ಹವಾಮಾನ ವೈಪರೀತ್ಯಕ್ಕೆ ತೀವ್ರವಾಗಿ ಸ್ಪಂದಿಸುತ್ತವೆ. ಅಂದರೆ ಉಷ್ಣತೆಯ ವಾತಾವರಣದಲ್ಲಿ ರಾಸಾಯನಿಕ ವಸ್ತುಗಳ ರಾಸಾಯನಿಕ ಚಟುವಟಿಕೆಗಳು ತೀವ್ರವಾಗುತ್ತವೆ. ಪರಿಣಾಮವಾಗಿ ಕಾರ್ಖಾನೆಯ ಒಳಾಂಗಣದ ಉಷ್ಣಾಂಶ ಏರುಪೇರಾಗುವುದು, ವಿಷಗಾಳಿ ಹೊರಹೊಮ್ಮುವಂತಹ ಅಪಾಯದ ಸ್ಥಿತಿ ನಿರ್ಮಾಣವಾಗುತ್ತದೆ. ಅವುಗಳ ಪರಿಣಾಮವನ್ನು ಕಾರ್ಮಿಕರೇ ಎದುರಿಸಬೇಕಾಗುತ್ತದೆ. ಹೀಗಿದೆ. ಹೇಗಿದನ್ನು ನಾವು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತೀವಿ ನೋಡಿ ಹೇಳ್ಕೊಡ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಓಕೆ, ಕೈಗಾರಿಕೆಗಳಲ್ಲಿ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನು ನಾವೇನಂತ ತಗೊಳ್ಳೋಣ, ಇಂಡಸ್ಟ್ರೀಸ್ ಅಂತ ತಗೊಳ್ಳೋಣ. ಬಳಕೆಯಾಗುವ, ಇದನ್ನ ಯೂಸ್ ಅಂತ ತಗೊಳ್ತಾ ಇದ್ದೀನಿ. ರಾಸಾಯನಿಕ ಅಂತಂದ್ರೆ ಕೆಮಿಕಲ್ ಅಂತ ಹೇಳ್ತೀವಿ. ರಾಸಾಯನಿಕ ವಸ್ತುಗಳು, ಕೆಮಿಕಲ್ ಥಿಂಗ್ಸ್ ಅಂತ ನಾವು ಇದನ್ನ ಬರೀಬಹುದು. ಓಕೆ, ಅತಿಯಾದ ಉಷ್ಣಾಂಶದಂತಹ ಅಂತ ಕೊಟ್ಟಿದ್ದಾರೆ. ಅತಿಯಾದ ಅಂತಿದೆ ಅಲ್ವಾ, ಎಕ್ಸ್ಟ್ರೀಮ್ ಅಂತ ನಾವು ಇದನ್ನ ತಗೊಳ್ಬಹುದು. ಉಷ್ಣಾಂಶ ಅಂತ ಕೊಟ್ಟಿದ್ದಾರೆ, ಟೆಂಪರೇಚರ್ ಅಂತ ಇದನ್ನ ತಗೊಳ್ಳೋಣ. ಹವಾಮಾನ ಅಂತಿದೆ ಅಲ್ವಾ, ಹವಾಮಾನ ವೈಪರೀತ್ಯ, ಹವಾಮಾನ ವೆದರ್, ವೈಪರೀತ್ಯ ಕಂಡೀಷನ್ಸ್ ಅಂತ ನಾವಿಲ್ಲಿ ತಗೊಳ್ಬಹುದು. ತೀವ್ರವಾಗಿ ಸ್ಪಂದಿಸುತ್ತವೆ, ತೀವ್ರವಾಗಿ, ಹೈಲಿ, ಸ್ಪಂದಿಸೋದು ಅಂತಂದ್ರೆ ರಿಯಾಕ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡ್ತಾ ಇರೋದು ಯಾರ ಬಗ್ಗೆ, ಇಂಡಸ್ಟ್ರೀಸ್, ಕೈಗಾರಿಕೆಗಳಲ್ಲಿ ಬಳಕೆಯಾಗುವಂತಹ ಕೆಮಿಕಲ್ ಥಿಂಗ್ಸ್, ಇದರ ಬಗ್ಗೆ. ಕೈಗಾರಿಕೆಗಳಲ್ಲಿ ಬಳಕೆಯಾಗುವ ರಾಸಾಯನಿಕ ವಸ್ತುಗಳು, ಇಷ್ಟು ಏನಾಯಿತು, ಸಬ್ಜೆಕ್ಟ್ ಆಯಿತು. ಇವು ಏನಾಗುತ್ತೆ, ತೀವ್ರವಾಗಿ ಸ್ಪಂದಿಸುತ್ತೆ. ಇಟ್ ಹೈಲಿ ರಿಯಾಕ್ಟ್ಸ್, ಇಟ್ ಈಸ್ ಹೈಲಿ ಸೆನ್ಸಿಟಿವ್, ಎರಡರಲ್ಲಿ ಒಂದು. ಇದು ವರ್ಬ್ ಆಯಿತು. ಯಾವುದಕ್ಕಿದು ತೀವ್ರವಾಗಿ ಸ್ಪಂದಿಸೋದು, ಎಕ್ಸ್ಟ್ರೀಮ್ ಟೆಂಪರೇಚರ್ ಸಚ್ ಆಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂತಹದಂತಹ ಅಂದರೆ ಅಂತಹ ಅಂತ, ಸಚ್ ಆಸ್ ಅಂತ ತಗೊಳ್ಳೋಣ. ಇದು ಯಾವುದಕ್ಕೆ ಸಂಬಂಧಿಸಿರೋದು, ವೆದರ್ ಕಂಡೀಷನ್ಸ್ಗೆ. ಸೊ ಹೈಲಿ ರಿಯಾಕ್ಟ್ಸ್ ಅಥವಾ ಹೈಲಿ ಸೆನ್ಸಿಟಿವ್ ಟು ವೆದರ್ ಕಂಡೀಷನ್ಸ್ ಸಚ್ ಆಸ್ ಎಕ್ಸ್ಟ್ರೀಮ್ ಟೆಂಪರೇಚರ್. ಈ ರೀತಿಯಲ್ಲಿ ಇದು ಆಬ್ಜೆಕ್ಟ್ ಅಲ್ಲಿ ಬರುತ್ತೆ. ಹೇಗೆ ಬರೆಯೋದು, ಕನ್ನಡದಲ್ಲಿ ಒಂದು ವಾಕ್ಯವನ್ನು ರಚನೆ ಮಾಡೋದಕ್ಕೆ ಅವರು ಇಲ್ಲಿ ತಗೊಂಡಿರುವಂತಹ ಕಾನ್ಸೆಪ್ಟ್ ಏನಂತಂದ್ರೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಈಗ ನಾವು ಬರೆಯೋಣ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಈ ಒಂದು ಕಾನ್ಸೆಪ್ಟ್ ಅನ್ನು ಬಳಸಿ ವಾಕ್ಯವನ್ನು ಬರೆಯೋಣ. ಬರಿತಾ ಇದೀನಿ ನೋಡಿ. ಕೆಮಿಕಲ್ ಥಿಂಗ್ಸ್ ಎಲ್ಲಿ, ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಆಗಿರೋದು, ಬಳಕೆ ಆಗಿರೋದು. ಕೆಮಿಕಲ್ ಥಿಂಗ್ಸ್ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಏನು, ಆರ್ ಹೈಲಿ ಸೆನ್ಸಿಟಿವ್ ಅಥವಾ ಹೈಲಿ ರಿಯಾಕ್ಟ್ಸ್, ಎರಡರಲ್ಲಿ ಒಂದು. ಓಕೆ, ಯಾವುದಕ್ಕೆ, ಟು ದ ವೆದರ್ ಕಂಡೀಷನ್ಸ್, ಟು ದ ವೆದರ್ ಕಂಡೀಷನ್ಸ್ ಎಂತಹ, ಸಚ್ ಆಸ್ ಎಕ್ಸ್ಟ್ರೀಮ್ ಟೆಂಪರೇಚರ್, ಎಕ್ಸ್ಟ್ರೀಮ್ ಟೆಂಪರೇಚರ್. ನೋಡಿ ಅಲ್ಲಿ ಏನು ಹೇಳಿದ್ದೆ ಅದೇ ರೀತಿಯಲ್ಲೇ ವಾಕ್ಯವನ್ನು ಇಲ್ಲಿ ಬರೆದಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್, ಇಲ್ಲಿ ಈ ಭಾಗ ನಮ್ಮ ಸಬ್ಜೆಕ್ಟ್ ಆಗುತ್ತೆ,
ಆ್ಯಂಡ್ ಇದು ವರ್ಬ್ ಆಗುತ್ತೆ. ಆ್ಯಂಡ್ ಇಲ್ಲಿರುವಂಥ ಇಷ್ಟೂ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಏನು ಫಾರ್ಮುಲಾ ಹೇಳಿದೆ ಅದಕ್ಕೆ ಅನುಗುಣವಾಗಿ ಈ ವಾಕ್ಯವನ್ನು ರಚನೆ ಮಾಡಿ ತೋರಿಸಿದ್ದೀನಿ. ಓಕೆ, ಇದು ಮೊದಲನೇ ವಾಕ್ಯವಾಗಿತ್ತು. ಈಗ ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಹೀಗಿದೆ, ಅಂದರೆ ಇಟ್ ಮೀನ್ಸ್ ಅಂತ ನಾವು ಇದನ್ನ ತಗೊಳ್ಬಹುದು. ಅಂದರೆ ಇಟ್ ಮೀನ್ಸ್ ಉಷ್ಣತೆಯ ವಾತಾವರಣದಲ್ಲಿ ರಾಸಾಯನಿಕ ವಸ್ತುಗಳ, ಇದು ನಮಗೆ ಗೊತ್ತಿದೆ, ಕೆಮಿಕಲ್ ಥಿಂಗ್ಸ್ ಅಂತ ಬರ್ದಿದ್ದೀವಿ. ರಾಸಾಯನಿಕ ಕೆಮಿಕಲ್ ನಮಗೆ ಗೊತ್ತಿದೆ. ಚಟುವಟಿಕೆಗಳು, ಇದನ್ನು ನಾವೇನಂತ ಬರೆಯೋಣ, ಆಕ್ಟಿವಿಟೀಸ್ ಅಂತ ಬರೆಯೋಣ. ತೀವ್ರವಾಗುತ್ತವೆ, ಬಿಕಮ್ಸ್ ಹೈ, ಇದನ್ನ ಈ ರೀತಿಯಲ್ಲಿ ಬರಬಹುದು. ಉಷ್ಣತೆಯ ವಾತಾವರಣ ಅಂತ ಕೊಟ್ಟಿದ್ದಾರಲ್ವಾ, ಅಂದ್ರೆ ಬೆಚ್ಚಗಿರುವಂಥದ್ದು ಅಂತ ಅರ್ಥ. ಸೊ ಹಾಗಾಗಿ ಇದನ್ನ ವಾರ್ಮ್ ಟೆಂಪರೇಚರ್ ಈ ರೀತಿಯಲ್ಲಿ ತಗೊಳ್ಬಹುದಿದೆ. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹೀಗಂದ್ರೆ ಅಂದ್ರೆ ಯಾವುದು, ಹಿಂದಿನ ವಾಕ್ಯದಲ್ಲಿ ನೋಡಿದಂಥ ವಿಚಾರ. ಇಲ್ಲಿ ಎಕ್ಸ್ಟ್ರೀಮ್ ಟೆಂಪರೇಚರ್ನ ಬಗ್ಗೆ ಮಾತಾಡಿದ್ವಿ. ಇದೊಂದು ವೆದರ್ ಕಂಡೀಷನ್ಗೆ ಸಂಬಂಧಿಸಿದ್ದು. ಆ್ಯಂಡ್ ಯಾವ ಇಂಡಸ್ಟ್ರಿಯಲ್ಲಿ ಕೆಮಿಕಲ್ಸ್ನ ಬಳಕೆ ಜಾಸ್ತಿ ಆಗುತ್ತೆ ಅಲ್ಲಿನ ಉಷ್ಣಾಂಶದ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು. ಆ್ಯಂಡ್ ಕೊನೆಯಲ್ಲಿ ನಾವು ಒಂದು ಸೆಂಟೆನ್ಸನ್ನು ನೋಡ್ತೀವಿ. ಇದೆಲ್ಲವೂ ಕೂಡ ಯಾರಿಗೆ ಪ್ರಾಬ್ಲಮನ್ನು ತರುತ್ತೆ, ಅಲ್ಲಿ ಕೆಲಸ ಮಾಡುವಂಥ ವರ್ಕರ್ಸ್ಗೆ. ಎಸ್, ಅಂದರೆ ಫಸ್ಟ್ ಏನು ಮಾಡೋಣ, ಇಟ್ ಮೀನ್ಸ್ ಇದನ್ನು ನಾವು ಬರೆದ್ಬಿಡೋಣ. ಇಟ್ ಮೀನ್ಸ್ ಏನಂತ ಹೇಳಿರೋದು, ಉಷ್ಣತೆಯ ವಾತಾವರಣದಲ್ಲಿ. ಅಫ್ಕೋರ್ಸ್ ಈಗ ಆ ಥರದ್ದೇನಾದರೂ ಕೆಮಿಕಲ್ ಥಿಂಗ್ಸ್ ಅಲ್ಲಿ ಬಳಸ್ತಾ ಇದ್ದಾರೆ ಅಂತಿದ್ರಲ್ಲಿ ಅಲ್ಲಿನ ಟೆಂಪರೇಚರ್ ಅಥವಾ ವೆದರ್ ಕಂಡೀಷನ್ ಸ್ವಲ್ಪ ಹೈ ಇರುತ್ತೆ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ರಾಸಾಯನಿಕ ವಸ್ತುಗಳ ರಾಸಾಯನಿಕ ಚಟುವಟಿಕೆಗಳು, ಕೆಮಿಕಲ್ ಥಿಂಗ್ಸ್, ಕೆಮಿಕಲ್ ಆಕ್ಟಿವಿಟೀಸ್, ಇವೆಲ್ಲ ಏನು ಮಾಡುತ್ತೆ, ಅಲ್ಲಿನ ಟೆಂಪರೇಚರನ್ನು ಇನ್ಕ್ರೀಸ್ ಮಾಡುತ್ತೆ. ಅದನ್ನು ಹೇಳಿರೋದು. ಹೇಗೆ ಬರೆಯೋದು ಬರೆದು ತೋರಿಸ್ತೀನಿ ನೋಡಿ. ಇಟ್ ಮೀನ್ಸ್ the chemical activities ಯಾವುದರ ಆಫ್ ಕೆಮಿಕಲ್ ಥಿಂಗ್ ಅಂತನಾದರೂ ಹೇಳಬಹುದು ಅಥವಾ ಸಬ್ಸ್ಟೆನ್ಸ್ ಅಂತನಾದರೂ ಹೇಳಬಹುದಿದೆ. ಓಕೆ, ಏನು ಮಾಡುತ್ತಿದ್ದು, ಇನ್ಕ್ರೀಸಸ್ ಅಥವಾ ಬಿಕಮ್ಸ್ ಹೈ, ಎನಿಥಿಂಗ್ ಇಸ್ ಓಕೆ. ಇನ್ಕ್ರೀಸಸ್ ಅಥವಾ ಬಿಕಮ್ಸ್ ಹೈ ಇನ್ ಎಲ್ಲಿ, ವಾರ್ಮ್ ಟೆಂಪರೇಚರ್ ಫುಲ್ ಸ್ಟಾಪ್. ಈ ರೀತಿಯಲ್ಲಿ ವಾಕ್ಯವನ್ನು ಬರೆದಿದ್ದೀನಿ. ಹಾಗಾದರೆ ಇಲ್ಲಿನ ನಮ್ಮ ಸಬ್ಜೆಕ್ಟ್ ಏನಾಗುತ್ತೆ ನೋಡಿ. ಇಲ್ಲಿನ ನಮ್ಮ ಸಬ್ಜೆಕ್ಟ್ ಈ ಕೆಮಿಕಲ್ ಆಕ್ಟಿವಿಟೀಸ್ ಅಂತ ಏನು ಕೊಟ್ಟಿದ್ರಲ್ವ, ಇಷ್ಟು ಕೂಡ ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಇದು ಹೆಚ್ಚಾಗುತ್ತಂತೆ, ಇನ್ಕ್ರೀಸ್ ಆಗುತ್ತಂತೆ, ಅಥವಾ ಏನೋ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಷ್ಟನ್ನು ಕೂಡ ಏನಂತ ಹೇಳ್ಬಹುದು, ವರ್ಬ್ ಅಂತ ಹೇಳ್ಬಹುದು. ಆ್ಯಂಡ್ ಎಲ್ಲಿ ಇದು ಜಾಸ್ತಿ ಆಗುವಂಥದ್ದು, ಇದು ಆಬ್ಜೆಕ್ಟ್ ಆಯಿತು. ಇಲ್ಲಿ ನೀವು ಗಮನಿಸಬಹುದು, ನಾವಿಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟನ್ನು ಇಂಗ್ಲೀಷ್ನಲ್ಲಿ ಒಂದು ವಾಕ್ಯವನ್ನು ರಚನೆ ಮಾಡೋದಕ್ಕೆ ತಗೊಳ್ತೀವಿ. ಅದೇ ಕಾನ್ಸೆಪ್ಟನ್ನು ಬಳಸಿ ವಾಕ್ಯವನ್ನು ರಚನೆ ಮಾಡಿ ತೋರಿಸಿದ್ದೀನಿ. ಇದು ಎರಡನೇ ವಾಕ್ಯವಾಗಿತ್ತು. ಬನ್ನಿ ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಪರಿಣಾಮವಾಗಿ ಅಂತ ಕೊಟ್ಟಿದ್ದಾರೆ ನೋಡಿ ಮೂರನೇ ವಾಕ್ಯದಲ್ಲಿ. ಇದನ್ನ ಆಸ್ ಎ ರಿಸಲ್ಟ್ ಅಂತ ಇದನ್ನ ತಗೊಳ್ಬಹುದಿದೆ. ಕಾರ್ಖಾನೆಯ, ಫ್ಯಾಕ್ಟ್ರಿ ಅಂತ ತಗೊಳ್ಳೋಣ. ಓಕೆ, ಇಂಡಸ್ಟ್ರಿಗಿಂತಲೂ ಫ್ಯಾಕ್ಟ್ರಿ ಅಂತ ತಗೊಳ್ಳೋಣ. ಫ್ಯಾಕ್ಟ್ರಿ, ಇಂಡಸ್ಟ್ರಿ ತಗೊಳ್ಬಹುದು, ನೋ ಪ್ರಾಬ್ಲಮ್. ಒಳಾಂಗಣದ ಅಂತ ಕೊಟ್ಟಿದ್ದಾರಲ್ವಾ, ಇಂಡೋರ್ ಅಂದರೆ ಒಳಗಡೆಯ ಅಂತ. ಉಷ್ಣಾಂಶ ಏರುಪೇರಾಗಿ, ಉಷ್ಣಾಂಶ ಟೆಂಪರೇಚರ್ ಅಂತ ತಗೊಳ್ಳೋಣ. ಏರುಪೇರು ಅಂತಂದರೆ ಜಾಸ್ತಿ ಕಡಿಮೆ ಆಗುವಂಥದ್ದು ಅಂತ ಅರ್ಥ. ಇಂಗ್ಲೀಷ್ನಲ್ಲಿ ಅದಕ್ಕೆ ಹೇಳ್ತೀವಿ ಫ್ಲಕ್ಚುಯೇಟ್ ಅಂತ ತಗೊಳ್ತಾ ಇದ್ದೀನಿ. ವಿಷಗಾಳಿ ಅಂತಂದರೆ ಟಾಕ್ಸಿಕ್ ಏರ್ ಅಂತ ಹೇಳ್ತೀವಿ. ಹೊರಹೊಮ್ಮುವಂತಹ ಅಂದರೆ ಎಮಿಟ್ಸ್ ಅಂತ ತಗೊಳ್ಬಹುದು, ಅಂದರೆ ಹೊರಗಡೆ ಹಾಕುವಂಥದ್ದು ಅಂತ.
ಅಪಾಯದ ಸ್ಥಿತಿ ನಿರ್ಮಾಣವಾಗುತ್ತದೆ. ಅಪಾಯದ ಸ್ಥಿತಿ, ಡೇಂಜರಸ್ ಕಂಡೀಷನ್ ಅಥವಾ ಸಿಚುವೇಶನ್, ಎನಿಥಿಂಗ್ ಈಸ್ ಓಕೆ, ನಿರ್ಮಾಣವಾಗುತ್ತದೆ. ಇದನ್ನ ಹ್ಯಾಪನ್ಸ್ ಅಂತ ತಗೊಳ್ಬಹುದು. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಹಿಂದಿನ 2 ವಾಕ್ಯಗಳನ್ನ ಜೊತೆಯಲ್ಲಿ ತಗೊಂಡು, ಮೊದಲನೇದಾಗಿ ನೋಡಿದ್ವಿ ಈ ಕೆಮಿಕಲ್ ಸಬ್ಸ್ಟೆನ್ಸಸ್ ಅಥವಾ ಕೆಮಿಕಲ್ ಥಿಂಗ್ಸ್ ಏನಿದೆ ಇಂಡಸ್ಟ್ರೀಸ್ ಅಥವಾ ಫ್ಯಾಕ್ಟ್ರೀಸ್ ಅಲ್ಲಿ ವೆದರ್ ಕಂಡೀಷನ್ಸ್ ಅನ್ನ ಇದು ಬಹಳಷ್ಟು ಮಟ್ಟಿಗೆ ಜಾಸ್ತಿ ಮಾಡುತ್ತೆ, ಎಕ್ಸ್ಟ್ರೀಮ್ ಟೆಂಪರೇಚರ್ವರೆಗೂ ಕೂಡ ಹೋಗುತ್ತೆ. ಆ್ಯಂಡ್ ಇದರಿಂದ ಏನಾಗುತ್ತೆ, ಅಲ್ಲಿರುವಂತಹ ಟೆಂಪರೇಚರ್, ವಾರ್ಮ್ ಟೆಂಪರೇಚರ್ ಇದ್ದಿದ್ದು ಹೈ ಟೆಂಪರೇಚರ್ ಆಗಿ ಕನ್ವರ್ಟ್ ಆಗುತ್ತೆ ಬಿಕಾಸ್ ಅಲ್ಲಿ ನಡೆಯುವಂತಹ ಕೆಮಿಕಲ್ ಆಕ್ಟಿವಿಟೀಸ್ ಇಂದ. ಈ ಕೆಮಿಕಲ್ ಆಕ್ಟಿವಿಟೀಸ್ ನಡೀತಾ ಇರುವ ಕಾರಣ ಅದರ ರಿಸಲ್ಟ್ ಏನು ಕಾಣಿಸ್ತಾ ಇದೆ, ಒಳಗಡೆ ಅಂದರೆ ಇಂಡೋರ್ನ ಟೆಂಪರೇಚರ್ ಏನಿದೆ ಫ್ಲಕ್ಚುಯೇಟ್ ಆಗ್ತಿದೆ. ಆ್ಯಂಡ್ ವಿಷಗಾಳಿ ಅದರಿಂದ ಹೊರಹೊಮ್ಮಿ ಇದು ನಮಗೆ ಒಂದು ಡೇಂಜರಸ್ ಕಂಡೀಷನ್ ಆಗಿ ಕಾಣಸಿಗುತ್ತೆ. ಅದನ್ನ ಇಲ್ಲಿ ಹೇಳಿರೋದು. ಹಾಗಾದ್ರೆ ಇದನ್ನ ಹೇಗೆ ಬರಿತೀವಿ ನೋಡಿ, ಈಗ ಬರೆದು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಆಸ್ ಅ ರಿಸಲ್ಟ್ ಇದನ್ನ ನಾವು ಬರ್ಕೊಂಡು ಬಿಡಬೇಕು. ಈ ರೀತಿಯಲ್ಲಿ ಬರಿತಾ ಇದ್ದೀನಿ. ಆಸ್ ಅ ರಿಸಲ್ಟ್ ಕಾರ್ಖಾನೆಯ ಒಳಾಂಗಣದ ಉಷ್ಣಾಂಶ ಏರುಪೇರಾಗುವುದು. ಫಸ್ಟ್ ಇದನ್ನ ಬರೆದು ಬಿಡೋಣ ಬಿಕಾಸ್ ನಮ್ಗೆ ಇಲ್ಲೊಂದು ಕಾಮ ಕಾಣಿಸ್ತಿದೆ, ಅದಕ್ಕೋಸ್ಕರ ಬರಿತಾ ಇದ್ದೀನಿ. ಆಸ್ ಅ ರಿಸಲ್ಟ್ indoor temperature of a factory ಏನಾಗುತ್ತೆ, ಫ್ಲಕ್ಚುಯೇಟ್ಸ್. ಅಲ್ಲಿ ಏರುಪೇರು ಅಂತ ಕೊಟ್ಟಿದ್ದಾರಲ್ವಾ, ಅದನ್ನ ಬರೆಯೋಣ ನಾವು ಕೂಡ. ಫ್ಯಾಕ್ಟರಿ ಫ್ಲಕ್ಚುಯೇಟ್ಸ್. ನೆಕ್ಸ್ಟ್ ಅದಾದ್ಮೇಲೆ ಏನಂತ ಹೇಳಿರೋದು, ವಿಷಗಾಳಿ ಹೊರಹೊಮ್ಮುವಂತಹ ಅಪಾಯದ ಸ್ಥಿತಿ ನಿರ್ಮಾಣವಾಗುತ್ತೆ. ಎಸ್, ನೆಕ್ಸ್ಟ್ ಬರೆಯೋಣ. ಫ್ಲಕ್ಚುಯೇಟ್ಸ್. ದಿಸ್ ಲೀಡ್ಸ್ ಟು, ನೋಡಿ ಇಲ್ಲಿ ಹ್ಯಾಪನ್ಸ್ ಅಂತ ಬರ್ದಿದ್ದೆ ಅಲ್ವಾ, ಅದನ್ನೇ ಬರಿತಾ ಇದ್ದೀನಿ. ಲೀಡ್ಸ್ ಟು ಅಂತ ನೋ ಪ್ರಾಬ್ಲಮ್ ಬರಿಬಹುದು. ದಿಸ್ ಲೀಡ್ಸ್ ಟು ಎಮಿಟ್ ಅಥವಾ ರಿಲೀಸ್, ಎರಡರಲ್ಲಿ ಒಂದು. ಎಮಿಟ್ ಆರ್ ರಿಲೀಸ್ ಆಫ್ ಟಾಕ್ಸಿಕ್ ಏರ್ which creates a dangerous situation, a dangerous condition. You can write anything, full stop. ನೋಡಿ ಈ ರೀತಿಯಲ್ಲಿ ವಾಕ್ಯವನ್ನ ಬರೆದಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಯಾವುದೇ ಒಂದು ವಾಕ್ಯವನ್ನ ರಚನೆ ಮಾಡೋದಕ್ಕೆ ಫಾರ್ಮುಲಾ ಬಳಸ್ತಾ ಇಲ್ಲ, ಡಿವೈಡ್ ಮಾಡ್ಕೊಂಡಿದ್ದೀನಿ. ಮೊದಲನೇ ಭಾಗ ಬರೆದಿದ್ದು ಹೇಗೆ ಒಳಾಂಗಣ ಅಥವಾ ಒಳಗಡೆ ಇರುವಂತಹ ಟೆಂಪರೇಚರ್ ಫ್ಲಕ್ಚುಯೇಟ್ ಆಗುತ್ತೆ. ಈ ನೆಕ್ಸ್ಟ್ ಭಾಗ, ಎರಡನೇ ಭಾಗದಲ್ಲಿ ಬರೆದಿದ್ದು ಇದರಿಂದ ಏನಾಗುತ್ತೆ ಅದನ್ನ. ಸೊ ವಿತೌಟ್ ಯೂಸಿಂಗ್ ಫಾರ್ಮುಲಾ ಆಲ್ಸೋ ಯು ಕ್ಯಾನ್ ಜಸ್ಟ್ ಬ್ರೇಕ್ ದ ಸೆಂಟೆನ್ಸ್ ಆ್ಯಂಡ್ ಯು ಕ್ಯಾನ್ ಫ್ರೇಮ್ ಅ ಸೆಂಟೆನ್ಸ್ ಇನ್ ದಿಸ್ ಮ್ಯಾನರ್. ಆ್ಯಂಡ್ ಇದಕ್ಕೆ ನಿಮಗೆ ಸಹಾಯ ಮಾಡೋದು ಯಾವುದು, ಈ ರೀತಿಯ ಕಾಮ ಆ್ಯಂಡ್ ಬಿಕಾಸ್, ವೇರ್ ಆಸ್, ಹವೆವರ್, ಇಂಥವು ನಿಮಗೆ ಸಹಾಯ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ಸೆಷನ್ನ ಕೊನೆಯ ವಾಕ್ಯ, ಅವುಗಳ ಪರಿಣಾಮವನ್ನು ಕಾರ್ಮಿಕರೇ ಎದುರಿಸಬೇಕಾಗುತ್ತದೆ. ಬರೆಯೋಣ. ಅವುಗಳ ಪರಿಣಾಮ, ಕಾನ್ಸಿಕ್ವೆನ್ಸಸ್ ಅಂತ ಇದನ್ನ ನಾವು ತಗೊಳ್ಬಹುದು. ಕಾನ್ಸಿಕ್ವೆನ್ಸಸ್, ಕಾರ್ಮಿಕರೇ, ವರ್ಕರ್ಸ್, ಎದುರಿಸಬೇಕಾಗುತ್ತದೆ, ಫೇಸ್. ಓಕೆ, ಬೇಕಾಗುತ್ತದೆ, ಶುಡ್. ಎಸ್, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಈಗ ಫ್ಯಾಕ್ಟ್ರಿ, ಅಲ್ಲೆಲ್ಲ ಕೆಲಸ ಮಾಡೋರು ಕಾರ್ಮಿಕರು, ಅವರು ಕೆಮಿಕಲ್ಸ್ನ ಸುತ್ತಮುತ್ತಲೇ ಇರ್ತಾರೆ. ಅಲ್ಲಿ ಏನೇ ಸ್ವಲ್ಪ ಏರುಪೇರಾದರೂ ಅದರ ಮೊದಲ ಎಫೆಕ್ಟ್ ಯಾರಿಗಾಗುವಂಥದ್ದು, ಕಾರ್ಮಿಕರಿಗೆ. ಅದನ್ನೇ ಇಲ್ಲಿ ಹೇಳಿರೋದು. ಹೇಗೆ ಬರಿತೀವಿ, ಬರೆಯೋಣ. ವರ್ಕರ್ಸ್ should face their consequences. ಇಷ್ಟನೇ ವಾಕ್ಯ. ಅಲ್ಲಿ ಹೇಗಿತ್ತು ಹಾಗೆ ಇಲ್ಲಿ ಬರೆದಿದ್ದೀನಿ. ಅಲ್ಲಿ ಏನೇ ಆದರೂ ಕೂಡ ಅವರಿಗೆ ಮೊದಲು ತಗಲೋ ಅಂಥದ್ದು. ನೋಡಿ, ವರ್ಕರ್ಸ್ ಏನಿದೆ ಸಬ್ಜೆಕ್ಟ್ ಆಯಿತು, ಫೇಸ್ ಇವರು ಅದನ್ನ ಎದುರಿಸಬೇಕಾಗಿದೆ, ವರ್ಬ್. ಏನನ್ನ, ದೇರ್ ಕಾನ್ಸಿಕ್ವೆನ್ಸಸ್. ಯಾವ ಕಾನ್ಸಿಕ್ವೆನ್ಸ್, ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಿ ಏನೆಲ್ಲ ಆಗುತ್ತೆ ಅಂತ. ಕೆಮಿಕಲ್ ಏನಾದರೂ ರಿಲೀಸ್ ಆದರೆ ಅಥವಾ ಟಾಕ್ಸಿಕ್ ಏರಿಂದ ಏನಾಗುತ್ತೆ ಅಂತ ನೋಡಿದ್ವಿ, ಅದನ್ನ ಇಲ್ಲಿ ಹೇಳ್ತಾ ಇರೋದು ಅಷ್ಟೇ. ಸೊ ಇಲ್ಲೂ ಕೂಡ ವಾಕ್ಯವನ್ನ ರಚನೆ ಮಾಡೋದಕ್ಕೆ ನಾನು ತಗೊಂಡಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆಗಿದೆ. ಇನ್ ದಿಸ್ ವೇ ಯು ಕ್ಯಾನ್ ಫ್ರೇಮ್ ಅ ಸೆಂಟೆನ್ಸ್. ಇದಾಗಿತ್ತು ಇವತ್ತಿನ ಸೆಷನ್. ಇವತ್ತಿನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಒಂದು ಕನ್ನಡದ ಪ್ಯಾರಾಗ್ರಾಫ್ನ ಇಂಗ್ಲಿಷ್ ಭಾಷೆಗೆ ವಿತ್ ಫಾರ್ಮುಲಾ ಆ್ಯಂಡ್ ವಿತೌಟ್ ಫಾರ್ಮುಲಾ
ಹೇಗೆ ಫ್ರೇಮ್ ಮಾಡಬಹುದು ಅಥವಾ ಹೇಗೆ ಟ್ರಾನ್ಸ್ಲೇಟ್ ಮಾಡಬಹುದು ಅಂತ ಹೇಳ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ವೇದಾಂತ್ ಪಾಠಶಾಲೆಯ ತರಗತಿಗಳು ಇಷ್ಟ ಆಗ್ತಿದೆ ಅಂತಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಿಮ್ಮ PSI ಫ್ರೆಂಡ್ಸ್ ಇದ್ದಾರೆ, PSI ಪರೀಕ್ಷೆಗೆ ಓದೋ ಫ್ರೆಂಡ್ಸ್ ಇದ್ದಾರೆ, ಅವರೊಂದಿಗೂ ನಮ್ಮ ಕ್ಲಾಸಸ್ ಎಲ್ಲ ಶೇರ್ ಮಾಡಿ. ನೀವೇನಾದರೂ ನಮ್ಮ 402 PSI ಕ್ಲಾಸಸ್ಗೆ ಜಾಯಿನ್ ಆಗಬೇಕಿದೆಯಾ? ನೀವು ಜಾಯಿನ್ ಆಗಬಹುದು. ಈಗ ನಾನು ಇದೇ ಬ್ಯಾಚಲ್ಲೇ ಲೈವ್ ಕ್ಲಾಸಸ್ಸನ್ನು ಕೂಡ ಮಾಡಿಕೊಡ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗೆ ಈ ನಂಬರನ್ನು ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ಮ ಪುಸ್ತಕ ಕೂಡ ನಿಮಗೆ ಅವೈಲೇಬಲ್ ಇದೆ. ಈಗ ನೀವು ಯಾವುದೇ ಸಪ್ನಾ ಬುಕ್ ಹೌಸಿಗೆ ಹೋದ್ರೂ ಸಿಗುತ್ತೆ, ಅಮೆಝಾನ್ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ, ಇಲ್ಲ ನೀವು ನಮ್ಮಿಂದಲೂ ಕೂಡ ಖರೀದಿಯನ್ನು ಮಾಡಬಹುದಿರುತ್ತೆ. ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದಿದೆ. ನಾನು ಮತ್ತೊಂದು ಟ್ರಾನ್ಸ್ಲೇಷನ್ ಪ್ರಶ್ನೆಯ ಜೊತೆಯಲ್ಲಿ ನಾಳೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.